ಮಗಳು ಒಂದ್ ಆಸೆ ಇತ್ತು ಫ್ಲೈಟ್ ಅಲ್ಲಿ ಕುಣಿಸೋದು. ಅದಾಗಿಲ್ಲ ನನಗೆ ಕರ್ಕೊಂಡು ಹೋಗಕ್ಕೆ. ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ? ಅದೇ ಇನ್ನೊಂದು ರೀಲ್ ಹಾಕಿದಲ್ಲ ಎಲ್ಲ ಟ್ರಾನ್ಸ್ಪೋರ್ಟ್ ಟ್ರಕ್ ಅಲ್ಲಿ ಬಂತು ಸರ್. 7 ಟ್ರಕ್ ಅಲ್ಲಿ ಬರ್ತದೆ. 7 ಟ್ರಕ್ ಅಲ್ಲಿ ಬರ್ತದೆ. ಮಿಲ್ಕ್ ಬಿಸ್ನೆಸ್ SLC ಆದ ತಕ್ಷಣ ನಾನು ಮಿಲ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನು SLC ಆಗದಮೇಲೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನೇ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ನಂದೇ ಸ್ವಂತ ಟೊಮಾಟೊ, ನಂದೇ ಸ್ವಂತ ನಂದು ಎಲ್ಲ ನಾನೇ ಎಲ್ಲ ರೈತರು. ಹೌದೌದು. ಹಸುಗಳದಾಯ್ತು ಆದ ತಕ್ಷಣ ಅಪ್ಪ ತೀರೋಗ್ಬಿಟ್ರು. ಬಟ್ ಆಮೇಲೆ ಪೂರ್ತಿ ಮೈಂಡ್ ಫ್ಲಾಟ್ ಆಯ್ತು. ಅಪ್ಪನೋ ಇಲ್ಲ, ಅಮ್ಮನೋ ಇಲ್ಲ. ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಎದ್ಬಿಟ್ಟು ಅವಳು ಒಡವೆ ಕೊಟ್ಬಿಡ್ಲಿಲ್ಲ ಸರ್ ನನಗೆ. ನಿಮ್ಮ ಹತ್ರ 100 ರೂಪಾಯಿ 150 ರೂಪಾಯಿ ಎಷ್ಟದಿರ್ಲಿ ಸರ್, ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾನೇ ಜಾಸ್ತಿ ರೇಟೇ ಮಾಡ್ತಾ ಇಲ್ಲ. ಎಷ್ಟು ಹಾಕೊಂಡಿದ್ರಿ? ಬಜೆಟ್ ಏನ್ ಆಯ್ತಾ ಅಂತ? ಬಜೆಟ್ ಆಯ್ತಾ? ಬಜೆಟ್ ಮೀರ್ತಾ? ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಅದೆಲ್ಲ ಡೈನಿಂಗ್. ಅದೆಲ್ಲ ಡೈನಿಂಗ್. ಕಿಚನ್ ಸರ್? ಕಿಚನ್ ಡೈನಿಂಗ್ ಕಡೆನೆ ಇಲ್ಲಿ ಕೆಳಗಡೆ ಇರೋದು ಕಿಚನ್. ಅಪ್ಪು ಬಾಸ್ ಬಗ್ಗೆನೂ ಎಲ್ಲೋ ಒಂದ್ ರೀಲ್ ಅಲ್ಲಿ ಹೇಳಿಬಿಟ್ಟಿದ್ರು. ಹೌದೌದು. ಅವ್ರಿದ್ರೆ ನಾನು ಬಿಡ್ತಾನೆ ಇರ್ಲಿಲ್ಲ ಸರ್. ಅದು ನಿಜಾನೇ. ಯಾಕಂದ್ರೆ ಸರ್ ಈಗ ನೋಡಿ, ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರೋದ್ ಮುಂಚೆ ಅವರು ಗ್ರಾನೈಟ್ ಕೆಲಸ ಅಂದ್ರೆ ಅವ್ರದ್ದು ಮೈನಿಂಗ್ ಇತ್ತು ಅಂತ. ಅದಕ್ಕೆ ನಾನು ಗ್ರಾನೈಟ್ ಲೈನ್ಗೆ ಹೋಗಿದ್ದು. ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದ್ರೆ, ಇಲ್ಲಿ ನೋಡ್ಬೋದು ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾದಲ್ಲಿ ಮಾಡಿರುವಂತಹ ಏನು ಅಂದ್ರೆ ಟೈಗರ್ ಹೀರೋ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ವಿಮಾನ ರೀತಿ, ಒಂದು ಏನು ಏರೋಪ್ಲೇನ್ ರೀತಿನ ಒಂದು ರೆಸ್ಟೋರೆಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಅಲ್ಲಿದ್ದೀನಿ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂತ ನೀವು ಕೇಳೋದಾದ್ರೆ, ಇದೇ ಬನ್ನೇರುಘಟ್ಟ ರೋಡು. ಬನ್ನೇರುಘಟ್ಟ ಹೋಗುತ್ತೆ. 1 ಕಿಲೋಮೀಟರ್ ಹೋದ್ರೆ ನಿಮಗೆ ಬನ್ನೇರುಘಟ್ಟ ಬರುತ್ತೆ. ಇವಾಗ ಅದೇ ರೋಡಲ್ಲೇ ಇದ್ದೀನಿ. ಬನ್ನಿ ಒಂದು ಸ್ವಲ್ಪ ಈ ಕಡೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ವಿಮಾನ ಯಾವ ರೀತಿ ಇದೆ ಅದೇ ರೀತಿ ಇದೆ. ಬಟ್ ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಬನ್ನಿ ಈಗ ಅವರ ಓನರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಕಾನ್ಸೆಪ್ಟ್ ಹೆಂಗ್ ಬಿಡ್ತು, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು ಅಬ್ದುಲ್ ಅಲ್ಲ ಸರ್? ಅಬ್ದುಲ್ ಮತೀನ್. ಓಕೆ. ಏನ್ ಸರ್ ಇದು ಕಾನ್ಸೆಪ್ಟ್? ಫಸ್ಟ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಏನಿಲ್ಲ, ಫ್ಲೈಟ್ ತಗೊಂಬಂದಿದ್ದೀನಿ. ಫ್ಲೈಟ್ ತಗೊಂಬಂದು ಇಲ್ಲಿ ಇಕ್ಕಿದೀವಿ. ಎಲ್ಲ ವಿಡಿಯೋ ಹೇಳ್ದಂಗೆ ಸೇಮ್ ಅದೇ ಕಾನ್ಸೆಪ್ಟ್. ಫ್ಯಾಮಿಲಿ ರೆಸ್ಟೋರೆಂಟ್, ಒಂದು ಕಂಪ್ಲೀಟ್ ಫ್ಯಾಮಿಲಿ ರೆಸ್ಟೋರೆಂಟ್. ವೆಜ್ ನಾನ್ ವೆಜ್ ಎರಡೂ ಇರ್ತದೆ ನಿಮ್ಗೆ ಇದರಲ್ಲಿ. ಎರಡೂ ಇರ್ತದೆ, ವೆಜ್ ನಾನ್ ವೆಜ್ ಎರಡೂ ಇರ್ತದೆ. ಅಂದ್ರೆ ಯಾಕೆ ಸರ್ ಇದು, ಅಂದ್ರೆ ಏರೋಪ್ಲೇನ್ ತಗೊಂಡ್ಬಂದಿಟ್ಟು ಯಾವ ರೀತಿ ರೆಸ್ಟೋರೆಂಟ್ ಯಾಕೆ ಮಾಡ್ಬೇಕು? ಎಲ್ಲಾದ್ರು ಒಂದು ಆಸೆ ಇರ್ತದಲ್ಲ ಸರ್. ಈಗ ಫ್ಲೈಟ್ ಅಲ್ಲಿ ಕೂತ್ಕೊಳ್ಬೇಕಂತ ಎಲ್ಲಾದ್ರು ಒಂದು ಆಸೆ ಐತೆ, ಕೂತ್ಕೊಳ್ಬೇಕಂತ. ಅದೊಂದು ಇದ್ ಮಾಡ್ತಾರ ಅದಷ್ಟೇ. ಈಗ ಫಸ್ಟ್ ಒಂದು ವಿಡಿಯೋ ಹೇಳಿದೀನಿ, ನಮ್ಮ ಮಗಳು ಒಂದ್ ಆಸೆ ಇತ್ತು ಫ್ಲೈಟ್ ಅಲ್ಲಿ ಕುಣಿಸೋದು. ಅದಾಗಿಲ್ಲ ನನಗೆ ಕರ್ಕೊಂಡು ಹೋಗಕ್ಕೆ. ನನ್ನ ಬಿಸ್ನೆಸ್ ಅಲ್ಲಿ ಅಲ್ಲೇ ಹೋಗ್ತಾ ಇರ್ತೀನಿ. ಬಟ್ ನನ್ಗೆ ಅವಳು ಕರ್ಕೊಂಡು ಹೋಗಕ್ ಆಗಲ್ಲ. ಸುಮ್ನೆ ಮಜಾಕಿಲಿ ಹೇಳ್ದೆ ನಾನು, ಬಿಡಮ್ಮ ನಮ್ದೇ ಒಂದು ಫ್ಲೈಟ್ ಬರ್ತೈತೆ, ನಮ್ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋದಂತ ನೀನು ಅಂತ ಹೇಳ್ದೆ. ಅದೊಂದು ಸುಮ್ನೆ ಹಂಗೆ ರಿಸರ್ಚ್ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಫ್ಲೈಟ್ ಸಿಕ್ತು ನನ್ಗೆ. ಅಂದ್ರೆ ನಾನ್ ಕೇಳೋದೀಗ ಇದು ಒರಿಜಿನಲ್ ಫ್ಲೈಟ್? ಹೌದು, ಒರಿಜಿನಲ್ ಫ್ಲೈಟ್. ಒರಿಜಿನಲ್ ಫ್ಲೈಟ್. ಅಂದ್ರೆ ಏನಾಗುತ್ತಾ ಸರ್, ಇದು ನಾನು ಒಂದ್ಸಲ ಒಂದು ಟ್ರಿಪ್ ಹೋಗಿದ್ದೆ ಗುಜರಾತ್ಗೆ ಹೋಗಿದ್ದೆ. ಅಹಮದಾಬಾದ್ ಅಲ್ಲಿ, ಅಲ್ಲಿಂದ ವಡೋದರಾ ಅಂತ ಐತೆ ಹೈ ಫ್ಲೈ ರೆಸ್ಟೋರೆಂಟ್ ಅಂತ ಒಂದು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದೆ, ಓನರ್ ಹತ್ರ. ಸರ್ ಈ ತರ ಹೆಂಗೆ ಫ್ಲೈಟ್ ತಗೊಂಡ್ಬಂದ್ರಿ ನೀವು, ಏನೋ ಅಂದ್ರೆ ಅಲ್ಲಿ ರೆಸ್ಟೋರೆಂಟ್ ಇದೆಯಾ ಸರ್? ಅಲ್ಲಿ ಆಲ್ರೆಡಿ ರೆಸ್ಟೋರೆಂಟ್ ನಡೀತಾ ಇದೆ ವಡೋದರಾ ಅಲ್ಲಿ, ಗುಜರಾತ್ ವಡೋದರಾದಲ್ಲಿ. ಅಲ್ಲಿ ನಡೀತಾ ಐತೆ ಕೆಲಸ. ಅಲ್ಲಿ ಅವ್ರಿಗೆ ಹೋಗಿ ಹೇಳಿದೆ ನಾನು, ಈ ತರ ಫ್ಲೈಟ್ ರೆಸ್ಟೋರೆಂಟ್ ಮಾಡ್ಬೇಕಂತ ಇದೀನಿ ನಾನು. ಬಟ್ ಏನಾದ್ರು ಯೂನಿಕ್ ಆಗಿ ಇರಬೇಕು, ನಮ್ ಕರ್ನಾಟಕದಲ್ಲಿ ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ದೆ ನಾನು. ಸರಿ, ಇದು ಎಲ್ಲ ಅವ್ರ ಅಡ್ರೆಸ್ ಹೇಳಿದ್ರು ನನ್ಗೆ. ಆ ಫ್ಲೈಟ್ ಓನರ್ ನನ್ಗೆಲ್ಲ ಹೇಳಿದ್ರು. ಸರಿ ಅದೆಲ್ಲ ಆಯ್ತು. ತಿರ್ಗಿ ಆಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ ಬಂದೆ. ಇದೆಲ್ಲ ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ? ಅದೇ ಇನ್ನೊಂದು ರೀಲ್ ಹಾಕಿದಲ್ಲ ಎಲ್ಲ ಟ್ರಾನ್ಸ್ಪೋರ್ಟ್ ಟ್ರಕ್ ಅಲ್ಲಿ ಬಂದು ಸರ್. 7 ಟ್ರಕ್ ಅಲ್ಲಿ ಬರ್ತದೆ. 7 ಟ್ರಕ್ ಅಲ್ಲಿ ಬರ್ತದೆ. ಪಾರ್ಟ್ಸ್ ಅಲ್ಲೇ ಬರ್ತದೆ. ಇದೆಲ್ಲಿಂದ ಬಂದಿರೋದು? ಇದು ಪುಣೆಯಿಂದ ಬಂದಿರೋದು. ಪುಣೆ ಅಂದ್ರೆ ಅದು ಗುಜರಾತ್ ಆ ಕಡೆಯಿಂದಾನೆ ಬಂದಿರೋದು. ಬಟ್ ಇದು ತಗೊಂಡ್ಬಂದಿದೀವಿ ನೋಡಿ ಸರ್. ಅಂದ್ರೆ ಸರ್ ಈಗ ಅದೇ ಕೇಳ್ಬೇಕು. ಅಂದ್ರೆ ಇದು ಅಂದ್ರೆ ರೆಡಿ ಮಾಡಿ ಸರ್, ಈಗ ಇದು ನಂಗೆ ಅಂದ್ರೆ ರೈಟ್ ಆಗಿ ಇದು ಹಾರಾಡಿರೋದು ವಿಮಾನನ ಇಲ್ಲ ರೆಡಿ ಮಾಡಿರೋ ವಿಮಾನನ? ರೆಡಿ ಮಾಡಿರೋ ವಿಮಾನ ಇದು. ರೆಡಿ ಮಾಡಿರೋದು? ಹೌದು, ರೆಡಿ ಮಾಡಿರೋದು ವಿಮಾನ ಇದು. ಬಟ್ ಇದು ಇಂಜಿನ್ ಇರಲ್ಲ. ಇಂಜಿನ್ ಆಗಿದ್ರೆ ಈಗ ನಾರ್ಮಲ್ ಏನು ಏರೋಪ್ಲೇನ್ ಇರುತ್ತೆ ಅದೇ ಏರೋಪ್ಲೇನ್ ತರ? ಹೌದೌದು. ಓಕೆ. ಅಂದ್ರೆ ಇವಾಗ ಹೇಗ್ ಸರ್, ಇವಾಗ ಓಪನ್ ಮಾಡೋ ಪ್ಲಾನ್ ಗಳಿದಾವೆ ಅಂತ? ಅದೇ ಡಿಸೆಂಬರ್ 24 ಹೇಳಿದ್ದೆ. ಬಟ್ ಮಳೆಯಿಂದ ನಮ್ಗೆ ಆಗಿಲ್ಲ ಸರ್ ಕೆಲಸ ಮಾಡಕ್ಕೆ. ನಮ್ಗೆ ಇದ್ರಲ್ಲಿ ಆಗಿಲ್ಲ. 10 ಡೇಸ್ ನಮ್ದು ಕೆಲಸ ನಿಲ್ಕೊಂಡಿತ್ತು. 10 ಡೇಸ್ ಪೆಂಡಿಂಗ್ ಆಗೈತೆ. ಜನವರಿ ನೋಡ್ತಾ ಇದೀವಿ. ಆಗಸ್ಟ್ ಬೇಗ ಆಗ್ತದೆ. ನಿಮ್ಮ ಚಾನಲ್ ಅಲ್ಲಿ ನಾನು ಫಸ್ಟ್ ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಹೇಳ್ತೀನಿ. ಎಲ್ಲಾ ಜನ ನಮ್ ಕರ್ನಾಟಕ ಜನಗಳಿಗೆ ಎಲ್ಲ ಇದು ಬರ್ಲಿ. ಆಮೇಲೆ ಈಗ ಯಾವಾಗ ಸರ್ ಪ್ಲಾನ್, ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ವರ್ಕ್ ಇದು? ನೀವು ಪ್ಲಾನ್ ಮಾಡಿದ್ದು ಯಾವಾಗ?
ಅಂದ್ರೆ ಮೆಟೀರಿಯಲ್ ಬಂದಿದ್ದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? ಸರ್ ಪ್ಲಾನ್ ಮಾಡಿದ್ದು ಲಾಸ್ಟ್ ಫೆಬ್ರವರಿಯಲ್ಲಿ ನಾನು ಪ್ಲಾನ್ ಮಾಡಿದೆ. ಓಕೆ. ಹಾ, 2000 ಇದೇ 24 ವರ್ಷದಲ್ಲಿ 24 ಅಲ್ಲಿನೇ ಪ್ಲಾನ್ ಮಾಡಿದೆ ನಾನು. ಓಕೆ. ಪ್ಲಾನ್ ಮಾಡ್ಬಿಟ್ಟು ಈ ತರ ಮಾಡೋಣ ಅಂತ ಯೋಚನೆ ಮಾಡಿದೆ. ದೇವ್ರೆಲ್ಲ ಹೆಂಗೋ ಎಲ್ಲ ಬಂತು ನನ್ಗೆ. ಆಲ್ಮೋಸ್ಟ್ ಒಂದು 10 ತಿಂಗಳಾಯ್ತು ಅಷ್ಟೇ. 10 ತಿಂಗಳಾಯ್ತು, 10 ತಿಂಗಳಾಯ್ತು ಬರೋದು. ಬಟ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್. ಇದು ಬನಾಟ ನ್ಯಾಷನಲ್ ಪಾರ್ಕ್ ಅಥವಾ ಇಕ್ಕಿರೋದು ನೋಡಿದ್ರೆ, ಇದು ನಾನು ತೊಗೊಂಬಂದಲ್ಲ, ನನ್ಗೆ ಹೆಂಗ್ ಸಪೋರ್ಟ್ ಮಾಡಿದಾರೆ ಅಂದ್ರೆ ನಮ್ದು ಪೊಲೀಸ್ ಅವರು ಇರ್ಲಿ, ನಮ್ದು ಯಾವ ಡಿಪಾರ್ಟ್ಮೆಂಟ್ ಅವ್ರು ಇರ್ಲಿ, ಎಷ್ಟು ಸಹಾಯ ಮಾಡಿದಾರೆ ಅಂದ್ರೆ ಅವ್ರದ್ದು ಯಾವಾಗೂ ನಾನು ಮರೆಯಕ್ ಆಗಲ್ಲ. ಅಂದ್ರೆ ಅಷ್ಟು ನಾ ಸಹಾಯ ಮಾಡ್ಬೋದು. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗಿರೋದಿರ್ಲಿ ಏನಾದಿರ್ಲಿ ಎಲ್ಲ ಅವ್ರು ಸಪೋರ್ಟ್ ಮಾಡಿ ನನ್ಗೆ ಇಲ್ಲಿ ತಗೊಂಡ್ ತಲುಪಿಸಿದ್ರು ನನ್ಗೆ. ಓಕೆ. ಅಂದ್ರೆ ಇದು ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಇದು? ಸರ್ ಆಕ್ಚುಲಿ ಇದು ನೈಸ್ ರೋಡ್, ಅಂದ್ರೆ ನೈಸ್ ರೋಡ್ ನೀವು ಅಟ್ಯಾಚ್ ಬನಾಟ ರೋಡ್ ಅಲ್ಲಿ ನ್ಯಾಷನಲ್ ಪಾರ್ಕ್ ಇಂದ ಸ್ವಲ್ಪ ಮುಂಚೆ AMC ಕಾಲೇಜ್ ಐತೆ, ಇದು ಪಕ್ಕದಲ್ಲೇನೆ. ಆಪೋಸಿಟ್ ಯೂರೋ ಸ್ಕೂಲ್ ಐತೆ. ಅಂದ್ರೆ ಈಗ ಸರ್, ಈಗ ಕೇಳೋದ್ರೆ ಈಗ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ರೆ ತಮ್ಮ ಬ್ಯಾಕ್ ಗ್ರೌಂಡ್ ಏನಾದ್ರು ರೆಸ್ಟೋರೆಂಟ್ ಏನಾದ್ರು ಮುಂಚೆ ಮಾಡಿದ್ರಾ? ಏನಿಲ್ಲ, ಇದೇ ಫಸ್ಟ್ ಟೈಮ್? ಡ್ರೀಮ್ ಐತೆ ಸರ್, ನಮ್ದು ಡ್ರೀಮ್ ಇತ್ತು. ಸಣ್ಣ ಹುಡುಗಂದ ನನ್ನ ಡ್ರೀಮ್ ಒಂದು ರೆಸ್ಟೋರೆಂಟ್, ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಂತ ಡ್ರೀಮ್ ಇತ್ತು. ಆಮೇಲೆ ನಾನು ಫುಡಿ ಲವರ್, ನಾಟಿ ಸ್ಟೈಲ್ ಬಹಳ ಇಷ್ಟ ನನ್ಗೆ. ನಾಟಿ ಸ್ಟೈಲ್ ಹುಡುಕ್ತಾ ಇರ್ತೀನಿ. ಅದು ನೋಡ್ಕೊಂಡು ಇದ ಮಾಡ್ತಾರ ಸರ್. ಈಗ ಇನ್ನೊಂದಂದ್ರೆ ಸರ್, ತಮ್ಮ ಬ್ಯಾಕ್ ಗ್ರೌಂಡ್ ಕೇಳ್ಬೇಕಂದ್ರೆ ತಾವು ಎಲ್ಲಿ, ಊರ್ ಯಾವ್ದು ಸರ್? ಇದೆ ಬೆಂಗಳೂರು? ನಮ್ ಪ್ರಾಪರ್ ಬೆಂಗಳೂರೇ, ಪ್ರಾಪರ್ ಬೆಂಗಳೂರು. ಬಟ್ ಏನೈತೆ ಅಂದ್ರೆ SLC ಆಗ್ದಮೇಲೆ ಡಿಸ್ಕಂಟಿನ್ಯೂ ಆಯ್ತು, ಕಾಲೇಜ್ಗೆ ಹೋಗಿಲ್ಲ ನಾನು. ಅದಾದ್ಮೇಲೆ ಅಪ್ಪ ನನ್ಗೆ ತುಮಕೂರು ಕಳ್ಸ್ಬಿಟ್ರು. ತುಮಕೂರಿಗೆ ಸ್ವಂತ ಅವರು. ಆಕ್ಚುಲಿ ತುಮಕೂರಿಂದ ಹೊರಡೆ ಒಂದು ಹಳ್ಳಿ ಐತೆ, ಸಿರವಾರ ಅಂತ ಊರು. ಸಿರವಾರ ಅಂತ ನಮ್ಮೂರು. ಆ ಹಳ್ಳಿಯಿಂದ ಬೆಳ್ದಿ, ಅಲ್ಲಿಂದ ಆ ಊರವರು ನನ್ಗೆ ಬೆಳೆಸಿ 5 ವರ್ಷ ಅಲ್ಲಿದ್ದೆ. ನಾನು ಹಸುಗಳು ಸಾಕೊಂಡು ಅಲ್ಲಿದ್ದೆ. ನನ್ನ ಕ್ಯಾಟಲ್ದು, ನಂದು ಮಿಲ್ಕ್ ಇಂದ ಬಿಸ್ನೆಸ್ ನಂದು. ಫಸ್ಟ್ ನಂದು ಮಿಲ್ಕ್ ಬಿಸ್ನೆಸ್. SLC ಆದ ತಕ್ಷಣ ನಾನು ಮಿಲ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. SLC ಆಗದಮೇಲೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಾಡಿದೆ. ಅವಾಗ ಅಗ್ರಿಕಲ್ಚರ್ಗೆ ಅಷ್ಟು ಸಪೋರ್ಟ್ ಇರ್ಲಿಲ್ಲ. ಇವಾಗ ಎಷ್ಟೈತೆ ಅಗ್ರಿಕಲ್ಚರ್ಗೆ, ಅವಾಗ ಅಷ್ಟು ಇರ್ಲಿಲ್ಲ ನನ್ಗೆ. ಇದಿಲ್ಲ ಅವಾಗ 7 ರೂಪಾಯಿ 8 ರೂಪಾಯಿ 1 ಲೀಟರ್. ಇವತ್ತು 35 ರೂಪಾಯಿ ಏನೋ. ಈಗ ಡೈರಿಗೆ ಡೈರೆಕ್ಟ್ ಹಾಕ್ತಾ ಇದೀವಿ. ನಾನು ಆರೋಗ್ಯ ಅಂತ ನಿಟ್ಟೂರಲ್ಲಿ ಆರೋಗ್ಯ ಅಂತ ಐತೆ ನಮ್ದು ಗುಬ್ಬಿ ರೋಡ್ ಅಲ್ಲಿ. ಅಲ್ಲಿ ನಾನು ಹಾಲ್ ಡೈರೆಕ್ಟ್ ಸಪ್ಲೈ ಮಾಡ್ತಿದ್ದೆ. ನಾನು ಡೈರೆಕ್ಟ್ ನಂದು ಹಾಲ್ ಹೋಗ್ತಾ ಇತ್ತು. ಅವಾಗ ನನ್ಗೆ ಅಷ್ಟು ರೇಟ್ ಇರಲಿಲ್ಲ, ವರ್ಕೌಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಅದರಲ್ಲಿ ಲಾಸ್ ಆಯ್ತು. ಲಾಸ್ ಆಗ್ತಿರಿ ಆ ಕಡೆ ಬಂದೆ. ಬಟ್ ಬಿಸ್ನೆಸ್ ಮೈಂಡೆಡ್ ಅಲ್ಲಿ ಇದ್ದೆ ನಾನು. ಏನೊಂದು ಬಿಸ್ನೆಸ್ ಏನಾದೊಂದು ಬಿಸ್ನೆಸ್ ಮಾಡ್ಬೇಕಂತ. ಸ್ವಲ್ಪ ಬೇಗನೆ ತೀರೋಗ್ಬಿಟ್ರು ನಮ್ಮ ಅಮ್ಮ ಅಪ್ಪ ಇದಾರಲ್ಲ. ಅವಾಗ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಅಮ್ಮ ತೀರೋಗ್ಬಿಟ್ರು. 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಅವಾಗ ಅಮ್ಮ ತೀರೋಗ್ಬಿಟ್ರು. ಆಮೇಲೆ 5th ಸ್ಟ್ಯಾಂಡರ್ಡ್ ಅಮ್ಮ ತೀರೋಗ್ದಮೇಲೆ ನಾನು ಎಜುಕೇಶನ್ ಅಲ್ಲಿ ಹೋಗಿಲ್ಲ ಜಾಸ್ತಿ. ಯಾಕಂದ್ರೆ ಅವ್ರು ಜಾಸ್ತಿ ಪ್ರೆಷರ್ ಮಾಡ್ತಿದ್ರು. ಅಮ್ಮ ಓದಪ್ಪ ಅಂತ. ಚೆನ್ನಾಗಿ ಓದ್ತಿದ್ದೆ ಸರ್ ನಾನು, ತುಂಬಾ ಚೆನ್ನಾಗಿತ್ತೆ ಎಜುಕೇಶನ್ ಅಲ್ಲಿ. ಆಫ್ಟರ್ 5th ಸ್ಟ್ಯಾಂಡರ್ಡ್ ನಾನು ಓದೇ ಇಲ್ಲ. SLC ಹಂಗೆ ತಳ್ಕೊಂಡು ಈ ಕಡೆ ಬಂದೆ. ಅಪ್ಪನು KB ಇನ್ಸ್ಪೆಕ್ಟರ್. KBಲಿ ನಾವು ಗೌರ್ಮೆಂಟ್, ನಮ್ಮ ಅಪ್ಪ ಗೌರ್ಮೆಂಟ್ ಇರೋದು. ಈಗ ಅದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಈಗ ಹಸುಗಳೆಲ್ಲ ಆಯ್ತಾ, ನೆಕ್ಸ್ಟ್ ಏನ್ ಮಾಡಿದ್ರಿ? ಹಸುಗಳು ಆಯ್ತು. ಹಸುಗಳು ಆದ್ಮೇಲೆ 5 years ಅಲ್ಲೇ ಜರ್ನಿ ನಂದು ಅಲ್ಲೇ ಮುಗೀತು. ಅಲ್ಲಿಂದ ಊರಿಂದ ಬಂದೆ. ಬಟ್ ಊರಲ್ಲಿ ಏನೈತೆ ಅಂದ್ರೆ ಗೊತ್ತಾ ಸರ್, ಒಬ್ಬೊಬ್ರು ನನ್ಗೆ ಒಂದು ಆಟ ಹೇಳ್ಕೊಟ್ರು. ಅಂದ್ರೆ ಹೆಂಗೆ ಬಿಸ್ನೆಸ್ ಮಾಡ್ಬೇಕು, ಜೀವನ ಹೆಂಗ್ ಮಾಡ್ಬೇಕು. ನೀನು ಒಂದು ಹಳ್ಳಿಯಿಂದ ಪೇಟೆಯಿಂದ ಹಳ್ಳಿ ಹೋಗಿ ನಾನ್ ಜೀವನ ಮಾಡ್ದೆ. ನಾನು ಹುಟ್ಟು ಬೆಳ್ದಿರೋದೆಲ್ಲ ಬೆಂಗಳೂರೇ, ಓದಿರೋದೆಲ್ಲ ಬೆಂಗಳೂರೇ. ಬಟ್ ಅಲ್ಲಿ ಹೋಗ್ಬಿಟ್ಟು ನಾನು ಕಲ್ತ್ಕೊಂಡೆ ಜೀವನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. 1 ರೂಪಾಯಿದು ನನ್ನ ಲೆಕ್ಕಾಚಾರ ಇತ್ತು. ಖುದ್ದಾಗಿ ನಾನೇ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ನಂದೇ ಸ್ವಂತ ಟೊಮಾಟೊ, ನಂದೇ ಸ್ವಂತ ನಂದು ಎಲ್ಲ ನಾನೇ ಎಲ್ಲ ರೈತರು. ಹೌದೌದೌದು. ಒಂದೇ ರಾಗಿ ಬೆಳೆದಿ ನಾನೇ ರಾಗಿ ಬೆಳೆಸಿ ನಾನೇ ರಾಗಿ ಮುದ್ದೆ ಮಾಡಿ ನಾವ್ ತಿಂತಿದ್ ನಾವು. ಆಮೇಲೆ SLC ಆಗ್ದಮೇಲೆ ಹಸುಗಳದಾಯ್ತು. ಆದ ತಕ್ಷಣ ಅಪ್ಪ ತೀರೋಗ್ಬಿಟ್ರು. ಬಟ್ ಆಮೇಲೆ ಪೂರ್ತಿ ಮೈಂಡ್ ಫ್ಲಾಟ್ ಆಯ್ತು. ಅಪ್ಪನೋ ಇಲ್ಲ, ಅಮ್ಮನೋ ಇಲ್ಲ, ಏನಾದ್ರು ಒಂದ್ ಮಾಡ್ಲೇಬೇಕು ಅಂತ. ಬಂಡವಾಳ ಏನಿರ್ಲಿಲ್ಲ. 5 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ಸರ್ ನನ್ನ ಜರ್ನಿ. 5 ರೂಪೀಸ್ ನನ್ನ ಜರ್ನಿ. ಅದೇ ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಬಂದೆ. ಹಂಗ ಅಂತ ಹೇಳ್ಬಿಟ್ಟು ನಾನು ಗ್ರಾನೈಟ್ ಲೈನ್ ಅಲ್ಲಿ ಬಂದೆ. ಗ್ರಾನೈಟ್ ಲೈನ್ ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಗ್ರಾನೈಟ್ ಮಾಡಿದೆ, ಅದು ಲಾಸ್ ಆಯ್ತು. ಆಂಧ್ರದಲ್ಲಿ ಕದ್ರಿಯಲ್ಲಿ ಮಾಡಿದೆ, ನಮ್ದು ದಾವಸ್ಪೇಟೆಯಲ್ಲಿ ಮಾಡಿದೆ, ಕರ್ನಾಟಕದ ಲಾಸ್ ಎಲ್ಲ ನನ್ಗೆ ಎಲ್ಲ ಕಡೆಯಿಂದ ಸ್ವಲ್ಪ ಲಾಸ್ ಆಯ್ತು. ಆಮೇಲೆ ಅದನ್ನು ಸ್ವಲ್ಪ ಸಿಕ್ತು ನಂದು, ಹೆಂಗೆ ಗ್ರಾನೈಟ್ ಹೆಂಗ್ ಮಾಡ್ಬೇಕಂತ. ಲಾಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ತು ನನ್ಗೆ. ಆಮೇಲೆ ಟ್ರಕ್ ತಗೊಂಡೆ ಸರ್. ನಂದು ಟ್ರಕ್ ನನ್ನ ಈಗ ಆಕ್ಚುಲಿ ನನ್ನ ಬಿಸ್ನೆಸ್ ಈಗ ಟ್ರಕ್ ಇಂದು, ಈ ಟ್ರಕ್ ಬಿಸ್ನೆಸ್ ಇರೋದು. ಅದೇ ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಮಾಡಿದೆ ಟ್ರಕ್ ನಂದು. ಹೌದು. ಆ ಟ್ರಕ್ ಬಿಸ್ನೆಸ್. ತಿರ್ಗಾ ಆ ಟ್ರಕ್ ತಗೊಂಡೆ. ಆ ಟ್ರಕ್ ಇಂದ ಇವತ್ತು 1 ಟ್ರಕ್ ಇಂದ ನಾನು 15 ಟ್ರಕ್ ಆಯ್ತು. 15 ಟ್ರಕ್ ಐತೆ. ತಿಳ್ಕೊಬೇಕು ಸರ್, ಈ ತರ ಒಂದು 0 ಇಂದ ಬಂದು ಅಂದ್ರೆ ನೋಡಿ ಇವಾಗ 5 ರೂಪಾಯಿಂದ ಬಟ್ ಅಂದ್ರೆ
ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅವ್ರದೇ ಆದ ಕಷ್ಟಗಳನ್ನ ಅನುಭವಿಸಿ ಬಂದಿರ್ತಾರೆ ನೋಡಿ. ಬಟ್ ಎಲ್ಲಾ ಸಹಾಯ ಮಾಡುದು ಸರ್. ಇಲ್ಲ ಅಪ್ಪ ಅಮ್ಮ ಹೋಗ್ದಮೇಲೆ ನಮ್ಮ ಅಣ್ಣ ಕೈಗೆ ಬಿಟ್ಟಿಲ್ಲ, ನಮ್ಮ ಅತ್ತೆ ಕೈ ಬಿಟ್ಟಿಲ್ಲ. ಅವ್ರು ನನಗೆಲ್ಲ ಸಹಾಯ ಮಾಡೋದು, ನನ್ನ ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಟಿಲ್ಲ. ನನಗೆ ಅಪ್ರೋಚ್ ಮಾಡ್ತಿದ್ರು, ಏನಾದ್ರು ಮಾಡಪ್ಪ ನೀನ್ ಚೆನ್ನಾಗಿ ಮಾಡೇ ಮಾಡ್ತೀಯ ಲಾಸ್ಟ್ ಅಲ್ಲಿ ನನ್ನ ಮದ್ವೆ ಆಗ್ದೆ. ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಐತೆ ನಂದು. ಮದ್ವೆ ಆದ ತಕ್ಷಣ ನನ್ನ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ನನ್ನ ವೈಫ್ ಸ್ವಲ್ಪ ಬಂಡೆ ಎಂದಂಗೆ ಅವಳು. ಬಂಡೆ ಸ್ಟ್ರಾಂಗ್ ಲೇಡಿ ಅಂತಾರಲ್ಲ, ಸ್ಟ್ರಾಂಗ್ ಲೇಡಿ ಅಂದ್ರೆ ಬಿಸ್ನೆಸ್ ಮೈಂಡೆಡ್, ಸ್ವಲ್ಪ ಇಂಜಿನಿಯರ್ ಮಾಡಿದಾರೆ ಅವ್ರು. ಅದರಿಂದ ನನ್ಗೆ ಸ್ವಲ್ಪ ಅದ್ ಮಾಡಿ ಇದ್ ಮಾಡಿ ಅಂತ ಟ್ರಕ್ಕಿಂಗ್ ಬಿಸ್ನೆಸ್ ನಡೀತಾ ಇತ್ತು. ಅವಳಿಗೆ ಒಂದ್ಸಲ ಹೇಳ್ದೆ ನಾನು, ಈ ತರ ನನ್ನ ಮಗಳಿಗೆ ಒಂದು ಆಸೆ ಇದೆ ಫ್ಲೈಟ್ ತಗೊಂಡ್ಬೇಕಂತಮ್ಮ, ಏನ್ ಮಾಡ್ಲೇಬೇಕು ನೀನು, ಒಂದ್ಸಲ ಸ್ಟಾರ್ಟ್ ಮಾಡ್ಬಿಡೋಣ ನಾವು ಅಂತ. ಅವಳು ಒಂದೇ ಮಾತು ಹೇಳ್ದು, ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟೈತೆ ಡೆಪಾಸಿಟ್, ಏನೈತೆ ಅಕೌಂಟ್, ಇಷ್ಟೆಲ್ಲ ಪ್ರೈವೇಟ್ ಮಾಡ್ತಾ ಇದ್ರಲ್ಲ ಹೆಂಗೆ ನೀವು ಅಂತ. ಇದೇ ವಿಧಾನೆ ಅದ್ ಹೆಂಗೋ ಒಂದ್ ಹಾಗೆ ಆಗ್ತೈತೆ, ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಎದ್ಬಿಟ್ಟು ಅವಳು ಒಡವೆ ಕೊಟ್ಬಿಡ್ಲ ಸರ್ ನನ್ಗೆ. ಇದಕ್ಕೆ ನೀನ್ ಮಾಡು, ನಿನ್ನ ಬಂಡವಾಳ ನೀನ್ ಮಾಡೇ ಮಾಡ್ತೀಯ. ಅದಾಯ್ತು, ಒಂದ್ ಮನೆ ಮಾರ್ದೆ, ಒಂದ್ ಸೈಡ್ ಮಾರ್ದೆ, ಇದಕ್ಕೋಸ್ಕರನೇ. ಯಾಕಂದ್ರೆ ನಮ್ ಕರ್ನಾಟಕ ಜನ, ನಮ್ಮ ಭಾರತ ಜನಗಳು ಸರ್ ಎಲ್ಲಾರು ಬಂದು ಇಲ್ಲಿ ನನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದ್ ಬರೇ ನನ್ನ ಹೆಸರು ಆಗ್ಬೇಕಂತ ಇಲ್ಲ ಸರ್, ಇಡೀ ನಮ್ ಕರ್ನಾಟಕ ರೋಡ್ ಇರ್ಲಿ, ನಮ್ ಕರ್ನಾಟಕದ ಇರ್ಲಿ, ಒಂದ್ ಹೆಮ್ಮೆ ಆಗ್ಬೇಕು. ಒಂದ್ ಫ್ಲೈಟ್ ಅಂದ್ರೆ ಈಗ ಈ ರೂಟ್ ನೋಡಿ ಎಲ್ಲ ಟೂರಿಸಂ, ನಿಮ್ಗೆ ಎಲ್ಲ ಫಾರಿನ್ ಕಂಟ್ರಿ ಅವರೆಲ್ಲ ಹೋಗ್ತಾರೆ. ಲಾಸ್ಟ್ ನಾನು ಒಂದ್ ವಿಡಿಯೋ ನೋಡಿದೆ, ಸೌದಿ ಅರಬ್ ಅಲ್ಲಿ ಬರೀ 3 ಫ್ಲೈಟ್ ಅವರು ರೋಡ್ ಅಲ್ಲಿ ತಗೊಂಡ್ ಹೋಗ್ತಾ ಇರೋದು. ಆ ಪಬ್ಲಿಕ್ ಗಳು ನಿಮ್ಗೆ ಎಷ್ಟು ವೈರಲ್ ಮಾಡ್ತಾ ಇದಾರೆ. ಈಗ ಖುದ್ದಾಗಿ ನಾನು ತಗೊಂಡಿಲ್ಲ, ಇಕ್ಕಿದೀನಿ. ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಸಿಗುತ್ತೆ. ಈಗ ಇದೊಂದು ಹೊಸ ಕಾನ್ಸೆಪ್ಟ್ ಅಂದ್ರೆ ಬೆಂಗಳೂರು ನೀವು ಹೇಳಿದ್ರಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಇಲ್ಲ. ಹೌದು, ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ ಸರ್. ನಿಮ್ಮ ಮಗಳು ಸರ್, ಮಗಳು ದೊಡ್ಡ ಮಗಳು ನಂದು 11 ವರ್ಷ, ಫಾತಿಮಾ ಅಂತ. ಅವಳೇ ನನ್ಗೆ ಸ್ವಲ್ಪ ಅಪ್ಪ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ಬೇಕು, ಫ್ಲೈಟ್ ಅಲ್ಲಿ ಕೂತ್ಕೊಂಡು ನಾನು ಆಗಿಲ್ಲ ಸರ್, ಅದೇ ಹೇಳ್ತಾ ಇರೋದು. ಅದೇ ಈಗ ನನ್ನ ಜನಗಳು ಏನ್ ಹೇಳ್ತಾರದಂದ್ರೆ, ನಿಮ್ಮ ಹತ್ರ 100 ರೂಪಾಯಿ 150 ರೂಪಾಯಿ ಎಷ್ಟದಿರ್ಲಿ ಸರ್, ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾನೇನ್ ಜಾಸ್ತಿ ರೇಟೇ ಮಾಡ್ತಾ ಇಲ್ಲ. ಮಾಮೂಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಏನ್ ಪ್ರೈಸ್ ಇರ್ತದೆ ಅದೇ ಪ್ರೈಸ್. ನಿಮ್ಗೆ 5 ಸ್ಟಾರ್ 7 ಸ್ಟಾರ್ ಟೈಪ್ ಏನಿರಲ್ಲ. ಎಲ್ಲ ಮಕ್ಕಳು ಪ್ಲೇ ಏರಿಯಾ ಮಾಡಿದೀನಿ ನೋಡಿ, ಆ ಕಡೆ ನಿಮ್ಗೆ ಎಲ್ಲ ಫ್ರೀ ಇರ್ತದೆ, ಅದು ಎಲ್ಲ ಫ್ರೀ ಇರ್ತದೆ. ಬಟ್ ಇದರಲ್ಲಿ ಎಲ್ಲಾ ವಿಡಿಯೋ ಹೇಳಿದಾಗ ನಮ್ಮಲ್ಲಿ ಡ್ರಿಂಕ್ಸ್ ಇಲ್ಲ, ಆಲ್ಕೋಹಾಲ್ ಅಲೌಡೇ ಇಲ್ಲ ಇದರಲ್ಲಿ, ವಿತೌಟ್ ಆಲ್ಕೋಹಾಲ್. ಅದಕ್ಕೆ ಒಂದ್ ಪ್ಯೂರ್ ಅಲ್ಲಿಗೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್, ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಕೊಂಡು ಇದ್ ಮಾಡ್ಬೇಕು. ವೆಜ್ ನಾನ್ ವೆಜ್. ಅಂದ್ರೆ ಸರ್ ಈಗ ಅದೇ ನಿಮ್ಮ ಯಾವಾಗ ಸರ್ ಮದ್ವೆ ಆಗಿತ್ತು ಯಾವಾಗ, ಮತ್ತೆ ಹೆಂಗೆ ಈಗ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಇಲ್ಲ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಂಗಂದ್ರೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಅಮ್ಮ ಇದ್ರಲ್ಲ, ಅವಾಗ ಅದು ಇದಾಗಿತ್ತು. ನಮ್ಮಮ್ಮ ಇದ್ರಲ್ಲ, ನಮ್ಮ ಮಾಮಗೆ ಮಾತು ಕೊಟ್ಬಿಟ್ಟಿದ್ರು. ನಮ್ಮ ಮಾಮ ಅಂದ್ರೆ ಅವರು ತಮ್ಮ, ನಮ್ಮಮ್ಮ ಅವ್ರ ತಮ್ಮ ಇದಾರಲ್ಲ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ರು, ನಿನ್ ಮಗಳಿಗೆ ನನ್ನ ಮಗನಿಗೆ ಮಾಡಿಸ್ತೀನಿ. ಅದೊಂದು ಫೀಲಿಂಗ್ ಇತ್ತು. ಅಮ್ಮಗೆ ಒಂದ್ ಮಾತಿಗೆ ಇದಾಗಬಾರ್ದು ಅಂತ. ಅದರಿಂದ ಅವ್ರ ಮದುವೆ ಆದ್ರಿ. ಅವ್ರಿಗೆ ಮದ್ವೆ ಆಗ್ದೆ ನಾನು ಅಲ್ಲೇ. ಈಗ ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳಿದಿರಾ, ನಾವು ನೋಡಿದೀವಿ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಮಿಸ್ಸಸ್ ಅವರೇ ಕಾರಣ ಅಂತ ಹೇಳ್ಬಿಟ್ಟು. ಹೌದೌದು ಸರ್, ಎಲ್ಲಾರ್ಗಿ ನೋಡಿ ಸರ್, ಯಾರ ಒಬ್ಬ ಬ್ರ್ಯಾಂಕ್ ಬೋನ್ ಇರ್ಲೇಬೇಕು. ನಾವು ಈಗ ಒಂದ್ ಹೆಂಗಸರ ಅಂದ್ರೆ ಏನೋ ಲಕ್ಷ್ಮಿ, ಒಂದ್ ಲಕ್ಷ್ಮಿಗೆ ನಾವು ಹೆಂಗ್ ಪೂಜೆ ಮಾಡ್ತೀವಿ ಆತರ ಪೂಜೆ ಬೇರೆ ಕೊಟ್ಟೆ ಕೊಡ್ತದೆ. ಆ ಲೆಕ್ಕದಿಂದ ಈಗ ನಾನು ಅವಳು ಲಕ್ಷ್ಮಿ ತರ ಮಡಗಿದ್ದೀನಿ, ಅವಳು ನನ್ಗೆ ಹಂಗೆ ನೋಡ್ಕೊಂತಾ ಇದ್ದಾಳೆ. ಅದರಿಂದ ದೇವ್ರು ಕೊಟ್ಟೆ ಕೊಡ್ತಾನೆ ಸರ್. ಆ ಲಕ್ಷ್ಮಿಗೆ ಏನಾರು ಹೇಳಂಗಿದ್ರೆ ಹೇಳ್ಬೋದು ಸರ್, ಮನೇಲಿ ಹೇಳಿರ್ತೀರಾ? ಇಲ್ಲಿ ಇಲ್ಲ, ಆ ಲಕ್ಷ್ಮಿಗೆ ಹೇಳೋದ್ ಏನ್ ಬೇಕಾಗಿಲ್ಲ, ಅವಳಿಗೆ ಎಲ್ಲಾ ಗೊತ್ತು. ಕುಲ್ಯ ಅಂತ ಅವಳ ಹೆಸರು, ಕುಲ್ಯ ಅಂತ. ನನ್ಗೆ 4 ಮಕ್ಳು ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅವಳು. ನನ್ನ 4 ಮಕ್ಳು. ಅದೊಂದು ಆಸೆ ಇತ್ತು, ಮಕ್ಳು ಇರ್ಲೇಬೇಕು ಅಂತ. 4 ಮಕ್ಳು ನನ್ಗೆ. ಎಲ್ಲ ಅವಳದ್ದು ಎಲ್ಲ ನೋಡ್ಕೊಂತ ಇರೋದು. ಅವಳು ಅಲ್ಲಿ ನೋಡ್ಕೊಂತ ನಾನು ಇಲ್ಲಿ ಫ್ರೀ ಆಗಿದ್ದೀನಿ. ಹೌದು. ಈಗ ಅವ್ರ ಟ್ರಕ್ ಏನಿದೆ ಎಲ್ಲ ಅವ್ರು ನೋಡ್ಕೊಂತಾರೆ. ಹೌದು, ಎಲ್ಲ ನೋಡ್ಕೊಂತಾರೆ. ಈಗ ಗ್ರಾನೈಟ್ ಏನಿಲ್ವಾ ನಿಮ್ದು? ಗ್ರಾನೈಟ್ ಇಲ್ಲ ಸರ್ ಸದ್ಯಕ್ಕೆ. ನಾನು ಗ್ರಾನೈಟ್ ಎಲ್ಲ ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಅಷ್ಟೇ ನಿಮ್ದು? ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಐತೆ. ಅಂದ್ರೆ ಸರ್ ಈಗ ಇದಕ್ಕೆ ಎಷ್ಟು ಎಸ್ಟಿಮೇಟ್ ಹಾಕಿದ್ರಿ ಸರ್, ನೀವು ಆಗ್ಬೋದು ಅಂತ? ಎಸ್ಟಿಮೇಟ್ ಎಷ್ಟು ಹಾಕಿದೀರಾ ಸರ್? ಅದು ಎಸ್ಟಿಮೇಟ್ ನಾನು ಇದ್ ಮಾಡಿಲ್ಲ ಸರ್, ರಿವೀಲ್ ಮಾಡಿಲ್ಲ. ಯಾಕಂದ್ರೆ ಎಸ್ಟಿಮೇಟ್ ಬೇಕಾಗಿಲ್ಲ ನಮ್ಗೆ, ಅದಿಲ್ಲ. ನಮ್ಗೆ ಏನಂದ್ರೆ ಜನಗಳು ಬರ್ಬೇಕು, ಊಟ ಮಾಡ್ಬೇಕು, ಎಂಜಾಯ್ ಮಾಡ್ಕೊಂಡು ಅವ್ರ ಮಕ್ಳ ಜೊತೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಸರ್. ಒಂದು ಏನಂದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕು, ಮಾಲ್ಗಳು ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕು, ಎಕ್ಸ್ಪೆನ್ಸಿವ್ಗಳು, ಅಲ್ಲಿ ಸುಮಾರು ಐಟಮ್ಗಳು ನೋಡ್ತಾರೆ, ಮಕ್ಳು ಸತಾಯಿಸ್ತಾರೆ, ಇದ್ಬೇಕು ಅದ್ಬೇಕು ಅಂತ. ನಮ್ಗೇನು ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ ಬರ್ಬೇಕು, ಮಕ್ಳು ಇಲ್ಲಿ ಬಿಟ್ಬಿಡ್ತಾರೆ, ಆಟ ಆಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂತಾರೆ. ನಿಮ್ಗೆ ಎಲ್ಲಾ ಸ್ಟೈಲ್ ಮಾಡ್ತಾನೆ ಸರ್. ನಿಮ್ಗೆ ನಾಟಿ ಸ್ಟೈಲು ಐತೆ, ನಮ್ಗೆ ಸೌತ್ ಇಂಡಿಯನ್ ಸ್ಟೈಲು ಐತೆ, ನಿಮ್ಗೆ ಎಲ್ಲಾ ಸ್ಟೈಲು ನಿಮ್ಗೆ ಊಟ ಇಲ್ಲಿ ಸಿಗ್ಬಿಡ್ತದೆ ನಿಮ್ಗೆ. ಆತರ ಮಲ್ಟಿ ಫುಡ್ ನಾನು ಲೆವೆಲ್ ಅಲ್ಲಿ ತಗೊಂಡ್ಬರ್ತಾರೆ. ಅದು ನಾನು ಕೇಳ್ತಿರೋದು ಅಂದ್ರೆ ಎಸ್ಟಿಮೇಟ್ ನೀವು ಎಷ್ಟು ಹಾಕೊಂಡಿದ್ರಿ, ಬಜೆಟ್ ಏನ್ ಆಯ್ತಾ ಅಂತ? ಬಜೆಟ್ ಆಯ್ತಾ, ಬಜೆಟ್ ಮೀರ್ತಾ
ಎಷ್ಟು ಅಂತ ಏನಾದ್ರು ಹೇಳ್ಬೋದಾ? ಇಲ್ಲ ಬಜೆಟ್ ಲೆಕ್ಕನೇ ಮಾಡಿಲ್ಲ ಸರ್. ಈಗ ಲೆಕ್ಕ budget ಮಾಡಿಲ್ಲ, ಒಟ್ಟು ಲೆಕ್ಕ ಏನ್ ಬರ್ತಾ ಇರ್ತದೆ ಅದ್ ಹಾಕ್ತಾ ಇರೋದು. ಏನ್ ಬರ್ತಾ ಇರ್ತದೆ ಆಗ್ತಾ ಇರೋದೇ ಸರ್. ಅಮೌಂಟ್ ಏನ್ ಬರ್ತಾ ಐತೆ ಅದ್ ಹಾಕ್ತಾ ಇದೀವಿ. ಹಾ. ಹಾ ಬಟ್ ಒಂದು ರೇಂಜ್ ಒಂದು ಕಟಾಪ್ ಅಂತ ರೇಂಜ್ ಏನಿಲ್ಲ. ಮಾಡೇ ಇಲ್ಲ ಸರ್. ರೇಂಜ್ ಅಂದ್ರೆ ನೋಡಿ ಸರ್, ಒಂದ್ ಬಿಲ್ಡಿಂಗ್ ಕಟ್ಟಿದ್ರೆ ಹಾ. ಒಂದು ನಾನು ಅಂದಾಜ್ ಹಾಕೊಂಡ್ಬೋದು, ಇದಕ್ಕೆ ಒಂದ್ ಫ್ಲೋರ್ಗೆ ಒಂದ್ ಸ್ಕ್ವೇರ್ ಫೀಟ್ ಇಷ್ಟ ಆಗ್ಬೋದು ಅಂತ. Okay. ಏನಿಲ್ಲ, ಹಾ. ರೆಡಿಮೇಡ್ ನಮ್ಗೆ ಸಿಕ್ಕಿದೆ, ತಗೊಂಬಂದು ಇಲ್ಲಿ ಇಕ್ಕಿದೀವಿ. ಹಾ. ಸಣ್ಣ ಪುಟ್ಟ ರೆಡಿ ಮಾಡ್ಕೊಂಡಿದೀವಿ, ಮಕ್ಳು Okay. ಪ್ಲೇಯರ್ ಹಾಕಿದೀವಿ. ಹಾ. ಈಗ ನಿಮ್ಗೆ ಗಾರ್ಡನ್ ಬರ್ತದೆ ಇದರಲ್ಲಿ. ಇಲ್ಲಿ ಏನೇನ್ ಬರುತ್ತೆ ಸರ್ ನೆಕ್ಸ್ಟ್? ಎಲ್ಲ ಟೋಟಲ್ ಗಾರ್ಡನ್ ಬರುತ್ತೆ ಸರ್. ಇದೆಲ್ಲ ಇದೆಲ್ಲ garden ಆಗುತ್ತಾ? ಇದೆಲ್ಲ ಟೋಟಲ್ ಗಾರ್ಡನ್. ಓಕೆ. ಹಾ ಮತ್ತೆ ಅದು ಪ್ಲೇ ಏರಿಯಾ ಸರ್? ಅದು ಪ್ಲೇ ಏರಿಯಾ. ವೆಜ್ ನಾನ್ ವೆಜ್ ಮೇಲ್ಗಡೆ ಇರುತ್ತಾ ಸರ್? ಇದು ಐತಲ್ಲ, ಓ ಇದು ನಿಮ್ದು ಇದು ರೋಡ್ ಸೈಡ್. ಓಕೆ. ಈ ರೋಡ್ ಸೈಡ್ ಅಲ್ಲಿ ವೆಜ್ ಮಾಡಿದೀವಿ. ಅಲ್ಲಿ ಅದು ಪ್ಯೂರ್ ವೆಜ್. ಅದು ಪ್ಯೂರ್ ವೆಜ್. ಅದು ಪ್ಯೂರ್ ವೆಜ್ ಯಾಕೆ ಮಾಡಿರೋದು ಅಂದ್ರೆ ಯಾರಿಗೂ ಡೌಟ್ ಆಗ್ಬಾರ್ದು. ಅಂದ್ರೆ ಕೆಲವೊಬ್ರು ಕೆಲವೊಬ್ರು veg ಅಷ್ಟೇ ವೆಜ್ ನಾನ್ ವೆಜ್ ಎರಡು ಇರ್ತದಲ್ಲ, ಅದಕ್ಕೆ ಹಾ. ದೂರ ಮಾಡ್ಬಿಟ್ಟಿದೀನಿ. ರೋಡ್ ಸೈಡ್ ಅಲ್ಲಿ ನಿಮ್ಗೆ ವೆಜ್ ಇರ್ತದೆ, ಹಾ. ಓಡೆ ಹೋಗ್ಬಿಟ್ರೆ ನಿಮ್ಗೆ ನಾನ್ ವೆಜ್ ಇರ್ತದೆ. ಆತರ ಓಡೆ ಹೋಗ್ಬಿಟ್ರೆ ನಾನ್ ವೆಜ್. ಅದು ನೀವು ಅಲ್ಲಿ ಹೆಂಗಂದ್ರೆ ಸ್ಟ್ಯಾಂಡಿಂಗ್ ಊಟ ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆ. ನಾರ್ಮಲ್ ನಾರ್ಮಲ್ ರೆಸ್ಟೋರೆಂಟ್ ಅಲ್ಲಿ ಹೆಂಗಿರ್ತದೆ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಬಟ್ ನೀವು ಫ್ಲೈಟ್ ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರು ನಿಮ್ಗೆ ವೆಜ್ ಬಂದ್ಬಿಡ್ತದೆ. ಎರಡು ಆಪ್ಷನ್ ಇಕ್ಕಿದೆ. ಅಂದ್ರೆ ಅವ್ರಿಗೆ ಏನೋ ವೆಜ್ ನಾನ್ ವೆಜ್ ಅಂತ ಏನಿಲ್ಲ, ನಾರ್ಮಲ್ ತಿಂತಾರಲ್ಲ ಅವರೆಲ್ಲ ಮಾಡ್ಕೊಂಡು ಅವರೆಲ್ಲ ಇಲ್ಲಿ ಮಾಡ್ಕೊಬೋದು. ಪ್ಯೂರ್ ವೆಜ್ ತಿನ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು. ಅದ್ರಲ್ಲಿ ಮಾಡ್ಬೇಕು. ಹ್ಮ್. ಆಮೇಲೆ ನಿಮ್ಗೆ ಅದ್ರಲ್ಲಿ ಜೈನ್ ಫುಡ್ಸ್ ಅವೈಲೇಬಲ್ ಐತೆ ಅದ್ರಲ್ಲಿ. ಓಕೆ. ಎಲ್ಲ ಮಾಡ್ತಾ ಇದೀವಿ ಸರ್. ಎಲ್ಲ ಸರ್ ಇಲ್ಲಿ ಮಾಡ್ತಾ ಇದೇನಿದು ಇದು ಮೇಲ್ಗಡೆ ಇದೆಲ್ಲ ಸರ್? ಅದೆಲ್ಲ ಎಲ್ಲ ಡೈನಿಂಗ್. ಅದೆಲ್ಲ ಡೈನಿಂಗ್. ಕಿಚನ್ ಸರ್? ಹಾ? ಕಿಚನ್ ಕಿಚನ್ ಡೈನಿಂಗ್ ಕಡೆನೆ ಇಲ್ಲಿ ಕೆಳಗಡೆ ಇರೋದು ಕಿಚನ್. ಕಿಚನ್. ಓಕೆ. ಅಂದ್ರೆ ಇಲ್ಲಿ ಒಳಗಡೆ ಸಪ್ಲೈ ಅಷ್ಟೇನಾ ಸರ್? ಅಂದ್ರೆ ಹೌದು ಸಪ್ಲೈ ಇರ್ತದೆ. 120 ಜನ ನೀವು ಕೂತ್ಕೊಬಹುದು. 120 ಜನ ಕೂತ್ಕೋಬಹುದು. 120 ಜನ ಒಂದೇ ಸಲ ಕೂತ್ಕೊಂಡು ನೀವು ಊಟ ಮಾಡಬಹುದು. ಹಾ. ಒಂದ್ ಸೈಡ್ 6 ಜನ ಕೂತ್ಕೊಬಹುದು, ಒಂದ್ ಸೈಡ್ ನೀವು 4 ಜನ ಕೂತ್ಕೊಬಹುದು. ಅಂದ್ರೆ ಈಗ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಪ್ಲಾನ್ ಇದೆ ಸರ್? ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಪ್ಲಾನ್ ಇದೆ ಒಳಗಡೆ ಒಳಗೆ? ಆ ಫ್ಲೈಟ್ ಅಲ್ಲಿ ಹೆಂಗೈತೆ ಅದೇ ಸೇಮ್ ಪ್ಲಾನ್. ಬಟ್ ರೆಸ್ಟೋರೆಂಟ್ ಟೈಪ್ ಮಾಡಿದ್ವಿ. ಯಾಕಂದ್ರೆ ಈಗ ಫ್ಲೈಟ್ ಅಲ್ಲಿ ಒಂದೇ ಸಲ ಹಿಂದ್ಗಡೆ ಕೂತ್ಕೊಂಡು ಅದಾಗಲ್ಲ ಸರ್. ಅದಾಗಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೆ, ಮಧ್ಯದ ಹಿಂಗೆ ಅಪೋಸಿಟ್ ಮಾಮೂಲಿ ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ಕೂತ್ಕೊಂಡ್ರೆ ಅದ್ರಲ್ಲಿ ಇರ್ತದೆ. ಅಂದ್ರೆ ಅಲ್ಲಿ ಒಳಗಡೆ ಕುತ್ಕೊಂಡಾಗ ಫ್ಲೈಟ್ ಅಲ್ಲಿ ಕುತ್ಕೊಂಡ್ರ ಫೀಲ್ ಆಗುತ್ತೆ ಅಂತ? ಹಾಗೆ ಆಗ್ತದೆ. ಯಾಕಂದ್ರೆ ಫ್ಲೈಟ್ ಎಲ್ಲ ಪರ್ಸನಲ್ ಫ್ಲೈಟ್ ಅಲ್ವಾ, ಫ್ಲೈಟ್ ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಫೀಲ್ ಮಾಡಬಹುದು. ಅದೇನ್ ಓಕೆ ಸರ್, ಆದಷ್ಟು ಬೇಗ ಆಗ್ಲಿ. ಯಾವಾಗ ಜನವರಿ ಅಂತ ಹೇಳಿದ್ರೆ? ಜನವರಿ ಅಂತ ಒಂದು ಈಗ 24 ಡಿಸೆಂಬರ್ ಇದ್ದಿದ್ದು. 24 ಡಿಸೆಂಬರ್ ಅದು ನನ್ನ ಮಗಳ ಆಸೆನೆ. 24 ಡಿಸೆಂಬರ್ ನನ್ನ ಬರ್ತ್ಡೇ ಇತ್ತು, ಅದರಿಂದ ಓಪನ್ ಅವತ್ತೇ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ದು. ಬಟ್ ಅದು ಆಗಿಲ್ಲ. ನೋಡೋಣ, ಮಳೆಯಿಂದ ನಮ್ಗೆ ಆಗಿಲ್ಲ ಸರ್. ಈಗ ಅಪ್ಪು ಬಾಸ್ ಬಗ್ಗೆನೂ ಎಲ್ಲೋ ಒಂದು ರೀಲ್ ಅಲ್ಲಿ ಹೇಳಿಬಿಟ್ಟಿದ್ರು. ಹೌದೌದು. ಅವ್ರಿದ್ರೆ ನಾನು ಬಿಡ್ತಾನೆ ಇರ್ಲಿಲ್ಲ ಸರ್. ಅದು ನಿಜಾನೇ. ಯಾಕಂದ್ರೆ ಸರ್ ಈಗ ನೋಡಿ, ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರೋದ್ ಮುಂಚೆ ಅವರು ಗ್ರಾನೈಟ್ ಕೆಲಸ ಅಂದ್ರೆ ಅವ್ರದ್ದು ಮೈನಿಂಗ್ ಇತ್ತು ಅಂತ. ಅದಕ್ಕೆ ನಾನು ಗ್ರಾನೈಟ್ ಲೈನ್ಗೆ ಹೋಗಿದ್ದು. ನಾನು ಮುಂಚೆಯಿಂದಾನು ಅವರು ಫ್ಯಾನ್. ಫಸ್ಟ್ ಅಪ್ಪಾಜಿದ್ ಫ್ಯಾನ್, ಅಪ್ಪಾಜಿ ಆಗಮಲ್ಲ ಅಪ್ಪು ಸರ್ದು ಫ್ಯಾನ್. ಆತರ ನೋಡಿ, ಈ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಅದು ಫಿಲ್ಮ್ ಲೈನ್ ಅಲ್ಲಿ ಹೆಂಗೆ ನಾನು ಫ್ಯಾನ್ಗಳು ಆಗ್ತೇನೆ ಅಂದ್ರೆ ನಮ್ಮೂರ ಆತರ ಆಯ್ತು. ಸಿರುವಾರ ನಾನು ಹೇಳ್ದಲ್ಲ, ತುಮಕೂರು, ಆ ಊರಲ್ಲಿ ನಾನು ಒಂದ್ ಕಡೆಯಿಂದ ಅವ್ರ ಫ್ಯಾನ್. ಅಂದ್ರೆ ಎಲ್ಲಾರು ನನಗೆ ಫಸ್ಟ್ ಬಂದ್ಬಿಟ್ಟು ಅಪ್ಪು ಸಾರ್ ಡಿ ಬಾಸ್ ಎಲ್ಲಾ ಕಡೆ ನಾನು ಹೇಳ್ತಿರೋದು ಎಲ್ಲಾರು ಫ್ಯಾನೇ ನಾನು. ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಅವಾಗ ಮುಂಗಾರು ಮಳೆ ಪಿಕ್ಚರ್ ಬಂದಿದೆ ಸರ್. ಅವಾಗ ಗಣೇಶ್ ಸರ್ ಸಿಕ್ಕಾಪಟ್ಟೆ ಫ್ಯಾನ್ ಆಗ್ಬಿಟ್ಟಿದ್ದೆ ನಾನು. ಇವತ್ತು ಆ ಹಾಡೈತಲ್ಲ ಅನೋಸಿತಾಗಿ ಯಾಕೋ ಎಂದು ಅಂತ, ಆತರ ನನ್ನ ಎಲ್ಲಾರು ಫ್ಯಾನು. ಬಟ್ ಅಪ್ಪು ಸಾರ್ ಇದಾರಲ್ಲ, ಅವ್ರು ದೊಡ್ಡ ಫ್ಯಾನ್, ಡೈ ಹಾರ್ಟ್ ಫ್ಯಾನ್. ಅದೇ ಅದನ್ನೇ ಹೇಳಿದ್ರಿ, ಅವ್ರಿದ್ರೆ ನಾನು ಅವ್ರನ್ನ ಬಿಡ್ತಾನೆ ಬಿಡ್ತಿರಲ್ಲ ಸರ್. ಅದು ಕರ್ಸ್ತಿದ್ದೆ. ಹೌದು. ಅಂದ್ರೆ ಸರ್ ಈಗ ಅಂದ್ರೆ ಒಂದ್ ರೀತಿ ನೋಡಕ್ ನಮ್ಗೆ ಲುಕ್ ವೈಸ್ ಸಖತ್ತಾಗಿದೆ. ಒಂದ್ ನೋಡಕ್ಕೂ ಬರ್ಬೋದು, ಇಲ್ಲಾಂದ್ರೆ ರೆಸ್ಟೋರೆಂಟ್ ಅಂದ್ರೆ ಟೇಸ್ಟ್ ಮಾಡಕ್ ಬರ್ಬೋದು. ಬಟ್ ಜನ ಬಂದೇ ಬರ್ತಾರೆ ಸರ್. ಹೌದೌದು. ಇಲ್ಲ, ಟೇಸ್ಟ್ ನೀವು ನೋಡಿ ಬೇಕಾದ್ರೆ, ಯಾಕಂದ್ರೆ ನಾವು ಫುಡ್ ಲವರು, ಅದರಿಂದ ನಾವು ವೆರೈಟೀಸ್ ಆಫ್ ಫುಡ್ ಇಕ್ತಾ ಇದೀವಿ ಇಲ್ಲಿ. ನಿಮ್ಗೆಲ್ಲ ನಾಟಿ ಸ್ಟೈಲು, ನಮ್ ಬೆಂಗಳೂರು ಬಿರಿಯಾನಿ ಇರ್ಲಿ, ನಮ್ದು ತಾಳ್ಪತ್ರಿ ಬಿರಿಯಾನಿ ಇರ್ಲಿ, ನಮ್ ಹೈದರಾಬಾದಿ ಬಿರಿಯಾನಿ ಇರ್ಲಿ, ಎಲ್ಲಾ ಸ್ಟೈಲ್ ನಾನು ಇದು ತಗೊಂಡ್ಬರ್ತಾ ಇರೋದು. ಅಂದ್ರೆ ಒಂದೇ ಸಲ ನೀವು ಬಂದ್ರೆ ನೀವು 4-5 ವೆರೈಟೀಸ್ ಬಿರಿಯಾನಿ ತಿನ್ಬೋದು ನೀವು. ಆತರ ಆ ಮಂದಿ ಸೌದಿ ಟೈಮ್ ಮಂದಿ ಸಿಸ್ಟಮ್ ಮಾಡ್ತಾ ಇದೀನಿ. ಅದು ಬಿರಿಯಾನಿ ಐತೆ ನಿಮ್ಗೆ. ಓಕೆ ಸರ್, ನಿಮ್ಗೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಜರ್ನಿಗೆ. ಮತ್ತೆ ಸಿಗೋಣ ಸರ್. ಅಂದ್ರೆ ಒಂದು ಆಗುತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಓಪನಿಂಗ್ ಮಾಡಿ ಬರ್ತೀವಿ, ಒಂದು ಟೇಸ್ಟ್ ಮಾಡಿ ಹೋಗ್ತೀವಿ ನಾವು ಕೂಡ. ನೋಡಿ, ಇದಿರೋದು ಬನ್ನೇರುಘಟ್ಟ ರೋಡ್ ಅಲ್ಲಿ. ಇದು ಇನ್ನೊಂದು 1 ಕಿಲೋಮೀಟರ್ ಹೋದ್ರೆ 1.5 ಕಿಲೋಮೀಟರ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಈ ಕಡೆಯಿಂದ 1 ಕಿಲೋಮೀಟರ್ ಹೋದ್ರೆ ನೀವು ನೈಸ್ ರೋಡ್ ಮಿಡಲ್ ಅಲ್ಲಿ ಇದೆ. ರೋಡ್ ಇಂದ ಏನು ಒಳಗಡೆ ತುಂಬಾ ಇರ್ಬೋದು ಅಂತ ಅನ್ಕೊಂಡೆ. ಇದು ಹೈವೇ, ಇದು ರೋಡ್ ಅಲ್ಲಿ ಇರೋದು. ಇದು ಅಲ್ಲಿ ರೀಲ್ಸ್ ಅಲ್ಲಿ ನೋಡಿದಾಗ ಏನೋ ದೂರ ಇರ್ಬೋದು ಅಂತ ನೋಡಿದ ತಕ್ಷಣನೇ ಸಖತ್ ಕಾಣಿಸ್ತಾ ಇದೆ. ಇನ್ನು ಕೆಲಸ ನಡೀತಾ ಇದೆ, ನಡೀಲಿ. ನಿಮ್ದು ಆಶೀರ್ವಾದ ಇರ್ಬೇಕು ಸರ್. ನಿಮ್ದೆಲ್ಲ ಯಂಗ್ಸ್ಟರ್ ನಮ್ಗೆ ಆಶೀರ್ವಾದ ಇದ್ರೇನೆ ಇದೆಲ್ಲ ಬೆಳೆಯಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇದೆಲ್ಲ ನಾವ್ ಮಾಡಾಗಲ್ಲ. ತುಂಬಾ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್. ಯಾಕಂದ್ರೆ ನೀವೊಂದು ನೋಡಿ, ಈಗ ನನ್ಗೆ ಒಂದು ವಿಡಿಯೋ ಹಿಡಿತಿದ್ದೀರಾ,
ನನ್ಗೆ ಏನಂದ್ರೆ ಒಂಥರ ಇನ್ ಸ್ವಲ್ಪ ಪುಷಪ್ ಕೊಡಂಗೆ, ಹೌದೌದು ಒಂದು ಪುಷಪ್ ಕೊಟ್ಟಿ ನನ್ಗೆ ಒಂಥರ ಬೇರೆ ಲೆವೆಲ್ ಕರ್ಕೊಂಡು ಹೋಗಂಗೆ. ನಾನೇನಿರ್ಲಿಲ್ಲ ಸರ್, ಮಾಮೂಲಿ ಒಂದ್ ಹುಡುಗ ನಾನು, ಒಂದ್ ಹಳ್ಳಿ ಹುಡುಗ ನಾನು. ಒಂದ್ ಹಳ್ಳಿ ಹುಡುಗನ್ಗೆ ನೀವು ಇಷ್ಟು ಬೆಳೆಸ್ತಾ ಇದೀರಾ ನೀವೆಲ್ಲ ಸೇರಿ ನನ್ಗೆ. ಅದೊಂದು ನಿಮ್ಮ ಹಾರ್ಡ್ ವರ್ಕ್ ತುಂಬಾ ಇದೆ ಸರ್. ಹಾರ್ಡ್ ವರ್ಕ್ ಇದ್ದೇ ಇರ್ತದೆ ಸರ್, ಎಲ್ಲಾರ್ದು ಇದ್ದೇ ಇರ್ತದೆ. ಎಲ್ಲಾರು ಹಾರ್ಡ್ ವರ್ಕ್. ಈಗ ನೀವು ಅಲ್ಲಿಂದ ಬಂದಿದ್ದೀರಾ, ನಿಮ್ದು ಒಂದು ಹಾರ್ಡ್ ವರ್ಕ್, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ನಂದೊಂದು ಹಾರ್ಡ್ ವರ್ಕ್. ಎಲ್ಲಾರು ಒಂದೇ ಸಮಾನ ಸರ್, ಇದರಲ್ಲಿ ಏನಿಲ್ಲ. ಓಕೆ ಸರ್, ಒಳ್ಳೇದಾಗ್ಲಿ, ಮತ್ತೆ ಸಿಗೋಣಂತ. ಆದಷ್ಟು ಬೇಗ ಓಪನಿಂಗ್ ಆಗತ್ತೆ, ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೊಬ್ಬ ಸಾಧಕನ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ನಮಸ್ಕಾರ. ಸರಿ, ನಮಸ್ಕಾರ.